ಮುಕ್ಷಿಕ ಅಕಾಡೆಮಿ. ಸೊ ರಿಸಲ್ಟು 2 o'clockಗೆ ಕೊಡ್ತೀನಿ ಅಂತ ಹೇಳಿದರು, ಬಟ್ ಅವ್ರು ಹೇಳೋ ಪ್ರಕಾರ ಇನ್ನೂ ಕೂಡ ರೆಡಿಯಾಗಿಲ್ಲ. ಸೊ ಮೇ ಬಿ ದೇ ವಿಲ್ ಅನೌನ್ಸ್ ಆಫ್ಟರ್ ಈವ್ನಿಂಗ್ ಆದಮೇಲೆ ಅವ್ರು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ನಾನು ಕಾಲ್ ಮಾಡಿದ್ದೆ, ಅವ್ರು ಏನು ಹೇಳಿದ್ರು ಅಂತ ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ಅವ್ರ ಪ್ರಕಾರ ಆ್ಯಕ್ಚುಲಿ ಪ್ರಾವಿಷನಲ್ ರಿಸಲ್ಟ್ ಅಂತ ಏನು ಕೊಡ್ತಿರ್ಲಿಲ್ಲ ಇಷ್ಟು ವರ್ಷ. ಸೊ ನಾನು ಅದನ್ನು ಆ್ಯಕ್ಚುಲಿ ಕೇಳಿದೆ ಅವ್ರನ್ನ, ಸೊ ಯಾಕೆ ಪ್ರಾವಿಷನಲ್ ರಿಸಲ್ಟ್ ಕೊಟ್ಟಿದ್ದೀನಿ ಅಂತ. ಸೊ ಅದಕ್ಕೆ ಅವ್ರ ಉತ್ತರ ಏನಿತ್ತು ಅಂತ ಇಲ್ಲೇ ಹೇಳ್ತೀನಿ. ಸೊ ಪೂರ್ತಿ ನಾನು ಕೇಳಿ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ ಸರ್. ಸರ್, ನಮ್ಮ ವಿದ್ಯಾರ್ಥಿಗಳು PGCET ರಿಸಲ್ಟ್ನ ನೋಡ್ತಾ ಇದ್ರು. ಸರ್, ಅದು ಪ್ರಾವಿಷನಲ್ ರಿಸಲ್ಟ್ ಅಂತ ಹಿಂದೆ ಏನು ಬಿಟ್ಟಿರ್ಲಿಲ್ವಲ್ಲ, ಈ ಸರಿ ಏನ್ ಸರ್ ಅದು? ಬಿಟ್ಟಿದ್ದಾರೆ ಸರ್, ಇವಾಗ ಫೈನಲ್ ರಿಸಲ್ಟ್ ಬಿಡ್ತಾರೆ ರೀ. ಎಷ್ಟೊತ್ತಾಗುತ್ತೆ? ಇವತ್ತು ಈವ್ನಿಂಗ್ 6 ಗಂಟೆ ಅಷ್ಟು ಬಿಡ್ಬೋದು ಸರ್, ನೋಡ್ತೀರಿ. ಹೌದಾ, ಸರಿ ಸರ್. ಸರ್, ಇನ್ನೊಂದು ಡೌಟು. ಹೇಳಿ ಸರ್. ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ ಗಳಿಗೆ ಅಲಾಟ್ ಆಗೇ ಇಲ್ವಲ್ಲ ಸರ್, ಅದು ಯಾವ ರೀತಿ? ಯಾವ್ದಕ್ಕೆ ಸರ್? PG ಇದ್ದಾ? ಹೌದು, PGದು ಆಗುತ್ತೆ ಸರ್. ಫಸ್ಟ್ ರೌಂಡ್ ರಿಸಲ್ಟ್ ನೋಡಿ, ಪ್ರಾವಿಷನಲ್ ಎಲ್ಲ ನೋಡಕ್ ಹೋಗ್ಬೇಡಿ. ಫಸ್ಟ್ ರೌಂಡ್ ರಿಸಲ್ಟ್ ನೋಡಿ, ಅಲಾಟ್ ಆಗುತ್ತೆ. ರ್ಯಾಂಕ್ ಪ್ರಕಾರ ಅಲಾಟ್ ಆಗುತ್ತೆ ಸರ್, ಕಟ್ ಆಫ್ ಪ್ರಕಾರ. ಸರಿ ಸರ್, ಗೊತ್ತಾಯ್ತು. ಬಟ್ ಅಂದ್ರೆ ಇಷ್ಟು ವರ್ಷ ನೀವು ಜಸ್ಟ್ ಮಾಕ್ ಅಲಾಟ್ ರಿಸಲ್ಟ್ ಕೊಡ್ತಾ ಇದ್ರಿ, ಫಸ್ಟ್ ರೌಂಡ್ ರಿಸಲ್ಟ್ ಕೊಡ್ತಾ ಇದ್ರಿ. ಪ್ರಾವಿಷನಲ್ ಯಾಕೆ ಕೊಟ್ಟಿರೋದು ಅಂತ ಏನಾದ್ರು ಮಾಹಿತಿ? ಸುಮ್ಮನೆ ಸರ್, ಅದು ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಏನೋ ಸ್ವಲ್ಪ ಏನೇನೋ ತಪ್ಪಿತ್ತಂತೆ, ಅದಕ್ಕೆ ಅದು ಚೇಂಜ್ ಆಗುತ್ತೆ ಸರ್. ಇವಾಗ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ ನೋಡಿ, ಎಲ್ಲ ಚೇಂಜ್ ಆಗುತ್ತೆ. ಸರಿ ಸರ್, ಥ್ಯಾಂಕ್ ಯು. ಓಕೆ ಸರ್. ಸೊ ಅವ್ರು ಹೇಳೋ ಪ್ರಕಾರ ಸೊ ಪುನಃ ಅಗೇನ್ ಇದೆಲ್ಲ ರಿಸಲ್ಟು ಚೇಂಜ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕೆ ಏನು ಅಂತ ಅವ್ರು ಹೇಳೋ ಪ್ರಕಾರ, ಸೊ ಕೆಲವೊಂದು ಡಿಸ್ಕ್ರಿಪೆನ್ಸಿ ಇತ್ತು ಕೆಲವು ಸ್ಟೂಡೆಂಟ್ಸ್ಗಳದ್ದು, ಹಾಗಾಗಿ ಅಗೇನ್ ಪ್ರಾವಿಷನಲ್ ರಿಸಲ್ಟನ್ನು ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಬೇರೆ ಏನು ಉದ್ದೇಶದಿಂದ ಅವ್ರು ಮಾಡಿಲ್ಲ. ಸೊ ಮಾಕ್ ಅಲಾಟ್ಮೆಂಟಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಆಗಿದೆ. ಸೊ ಕೆಲವೊಂದು ಸ್ಟೂಡೆಂಟ್ಸ್ಗಳು ಕಾಲ್ ಮಾಡಿ ಹೇಳಿದ್ದಾರೆ, ರಿಡ್ರೆಸಲ್ಲೂ ಕೊಟ್ಟಿದ್ದಾರೆ, ಗ್ರೀವೆನ್ಸನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನು ಸರಿಪಡಿಸ್ಲಿಕ್ಕೆ ಅವರು ಪ್ರಾವಿಷನಲ್ ರಿಸಲ್ಟ್ ಅಂತ ಕೊಟ್ಟಿರೋದು. ಓಕೆ, ಸೊ ಅದು ಕೂಡ ಕನ್ಫರ್ಮ್ ಇಲ್ಲ. ಸೊ ಅವ್ರು ಹೇಳೋ ಪ್ರಕಾರ ಸೊ ಫಸ್ಟ್ ರೌಂಡ್ ರಿಸಲ್ಟಲ್ಲಿ ಎವ್ರಿಥಿಂಗ್ ಏನು ಚೇಂಜ್ ಆಗೋದಿಲ್ಲ, ಚೇಂಜಸ್ ಅಂತೂ ಡೆಫಿನೆಟ್ಲಿ ಆಗೇ ಆಗ್ತದೆ. ಸೊ ರಿಸಲ್ಟ್ ಎಷ್ಟೊತ್ತು ಬರುತ್ತೆ? ಆಫ್ಟರ್ 6 PM ಅಂತ ಹೇಳಿದ್ದಾರೆ. ಸೊ ಅದು ಕೂಡ ಬೇಗನೂ ಆಗ್ಬೋದು ಅಥವಾ ಲೇಟು ಕೂಡ ಆಗ್ಬೋದು. ವಿ ನೀಡ್ ಟು ವಿಸಿಟ್ KEA ವೆಬ್ಸೈಟ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಸೊ ನಾವು ಯಾವಾಗಲೂ ನೋಡ್ತಾನೆ ಇರಬೇಕು. ಸೊ ನಾನು ಕೂಡ ನೋಡ್ತಾ ಇರ್ತೀನಿ. ಸೊ ಒನ್ಸ್ ರಿಸಲ್ಟ್ ಬಂದ ತಕ್ಷಣ ನಿಮಗೆ ಪುನಃ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.